ಆ್ಯಂಡ್ ನೆಕ್ಸ್ಟ್ ಬಂದರೆ ಎ ಸಿ ವೆಂಟ್ ಅಂತಿರುತ್ತೆ. ಸೊ ಎ ಸಿ ವೆಂಟ್ ಏನಾಗುತ್ತೆ ಅಂದ್ರಪ್ಪ, ನೀವು ಯೂಸ್ ಮಾಡ್ತಾ ಕಟ್ ಆಗುತ್ತೆ. ಕಟ್ ಯಾಕಾಗುತ್ತೆ ಅಂದರೆ ರಫ್ ಯೂಸ್ ಮಾಡ್ತೀರಾ, ಸಡನ್ನಾಗಿ ಹಿಂಗೆ ಆ ನಾಬ್ ಇರುತ್ತೆ. ಸೊ ಆ ನಾಬ್ನ ಡೈರೆಕ್ಷನ್ ಚೇಂಜ್ ಮಾಡುವಾಗ ಡೈರೆಕ್ಟಾಗಿ ಸ್ಪೀಡಾಗಿ ಆ ಕಡೆ ಮೂವ್ಮೆಂಟ್ ಮಾಡೋದು, ತಳ್ಳೋದು, ಆ ಥರ ಮಾಡ್ತೀರಾ. ಆಮೇಲೆ ಕ್ಲೋಸ್ ಇರುತ್ತೆ. ಒಂದು ಎಂಟಲ್ಲಿ ಗಾಳಿ ಬರಬಾರ್ದು, ಇನ್ನೊಂದು ಎಂಟಲ್ಲಿ ಗಾಳಿ ಬರಬೇಕು, ಅಷ್ಟೇ ಇರುತ್ತೆ ನಿಮಗೂ. ಎರಡೇ ಮಿಡ್ಲಲ್ಲಿ ಮಾತ್ರ ಬರಲಿ, ಡ್ರೈವರ್ಗೆ ಮಾತ್ರ ಬರಲಿ, ಆ ಕಡೆ ಪ್ಯಾಸೆಂಜರ್ ಯಾರೂ ಇಲ್ಲ, ಹಿಂದೆನೂ ಯಾರೂ ಇಲ್ಲ. ಸೊ ಅಂಥ ಟೈಮಲ್ಲಿ ನಿಮಗೆ ನಿಮ್ಮ ವೆಂಟಲ್ಲಿ ಮಾತ್ರ ಗಾಳಿ ಬರಬೇಕಂದ್ರೆ ಅದನ್ನ ಕ್ಲೋಸ್ ಮಾಡ್ತೀರಾ. ಸೊ ಆ ಕ್ಲೋಸ್ ಮಾಡುವಾಗ ಅದು ನಾಬ್ನ ಏನು ಮಾಡ್ತೀರಾ, ರಫ್ ಯೂಸ್ ಮಾಡ್ತೀರಾ. ಸೊ ಅದು ಎಲ್ಲ ನಿಮಗೆ ಪ್ಲಾಸ್ಟಿಕ್ ಮೆಟೀರಿಯಲ್ ಕೊಟ್ಟಿರೋದನ್ನ ಸ್ಮೂತಾಗಿ ಕೊಟ್ಟಿರ್ತಾರೆ, ವರ್ಕ್ ಆಗಲಿ ಚೆನ್ನಾಗಿ ವರ್ಕಲ್ಲಿ ಸ್ಮೂತಾಗಿ ಕೊಟ್ಟಿರ್ತಾರೆ. ಸೊ ನೀವು ಜಾಸ್ತಿ ಸ್ಪೀಡಾಗಿ ಅದನ್ನ ವರ್ಕ್ ಮಾಡೋಕೆ ಹೋದ್ರೆ ಏನಾಗುತ್ತೆ, ಅದು ಕಟ್ ಆಗುತ್ತೆ, ಲೈಟಾಗಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವಾಗ ಏನಾಗುತ್ತೆ, ನೆಕ್ಸ್ಟು ಮತ್ತೆ ಡೈರೆಕ್ಷನ್ನು ರಿವರ್ಸ್ ಡೈರೆಕ್ಷನ್ ಇಟ್ಟಾಗ ಗಾಳಿ ಬರೋಲ್ಲ. ಸೊ ಅವಾಗ ಏನಾಗುತ್ತೆ, ಕ್ಲೋಸ್ ಮಾಡಿರ್ತೀರ, ನೆಕ್ಸ್ಟ್ ನೀವು ಕ್ಲೋಸ್ ಮಾಡಿದಾಗ ಕಟ್ ಆಗಿಬಿಡುತ್ತೆ, ಸಣ್ಣ ಕಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಓಪನ್ ಮಾಡೋಕೆ ಹೋಗ್ತೀರಾ, ಸೊ ಗಾಳಿ ಬರೋಲ್ಲ. ಸೊ ಅವಾಗ ಏನಾಗುತ್ತೆ, ನಿಮಗೆ ವೆಂಟ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಆ ವೆಂಟ್ ಚೇಂಜ್ ಮಾಡಿದ್ರೆ ನಿಮಗೆ ಗಾಳಿ ಬರೋದು. ಅದು ರಿಪೇರಿ ಮಾಡಿಸ್ತೀನಿ ಅಥವಾ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಬೋದು ಅಂದರೆ ಅದು ಚಾನ್ಸ್ ಕಡಿಮೆ. ಅದು ನಿಮ್ಗೆ ಏನಾಗುತ್ತೆ, ಒಂದು ಸ್ವಲ್ಪ ದಿನ ಮತ್ತೆ ರಿಪೇರಿ ಅಂದರೆ ಅದನ್ನು ಫೆವಿಕ್ವಿಕ್ಕು ಅಥವಾ ಗ್ಲೂ ಹಾಕಿ ಅಂಟಿಸ್ಕೊಂಡು ಯೂಸ್ ಮಾಡೋದು. ಬಟ್ ಅದು ಆ್ಯಕ್ಚುಲ್ ಪ್ರೊಸೀಜರ್ ಆ ಥರ ಇಲ್ಲ, ಅದನ್ನು ರಿಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ನೀವು ಸ್ಮೂತ್ ಯೂಸ್ ಮಾಡೋದು ಬೆಟರ್. ಅದು ನೀವು ಫಸ್ಟ್ ಥಿಂಕ್ ಮಾಡಿ ಸ್ಮೂತಾಗಿ ಯೂಸ್ ಮಾಡಿದ್ರೆ, ಲೈಟಾಗಿ ನಾಬ್ನೆಲ್ಲ ಆ ಕಡೆ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ನಿಮಗೆ ಎ ಸಿ ವೆಂಟಿಂದ ಗಾಳಿ ಬರೋದು ಏನು ಕಡಿಮೆ ಗಾಳಿ ಬರೋದು ತಪ್ಪುತ್ತೆ. ಸೊ ಸ್ಮೂತಾಗಿ ಯೂಸ್ ಮಾಡಬೇಕು. ಇಲ್ಲ ಅಥವಾ ಅಕಸ್ಮಾತ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಮಕ್ಕಳು ಕಾರಲ್ಲಿ ಕೂತಿದ್ರು, ಅವರು ಆ ಥರ ತಪ್ಪು ಮಿಸ್ಸಾಗಿ ಕಟ್ ಮಾಡಿಬಿಟ್ರು ಅಂದರೆ, ಸೊ ಏನು ಮಾಡೋಕ್ಕಾಗಲ್ಲ, ನೀವು ಹೋಗಿ ಶೋರೂಮಲ್ಲಿ ಅಥವಾ ವರ್ಕ್ಶಾಪು ಗ್ಯಾರೇಜ್ ಯಾವುದಾದ್ರು ನಿಮ್ಗೆ ಹತ್ರದಲ್ಲಿ, ಅಥವಾ ನೀವೇ ಬೈ ಮಾಡ್ತೀನಿ ಅಂದರೆ ನೀವೇ ಹೋಗಿ ಶೋರೂಮಲ್ಲಿ ಬೈ ಕೂಡ ಪರ್ಚೇಸ್ ಮಾಡಿ ಕೂಡ ನೀವೇ ಹಾಕೊಳ್ತೀನಿ ಅಂದರೆ ನಿಮಗೆ ಗೊತ್ತಿರುತ್ತೆ ಅಂದರೆ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು, ಅದರಲ್ಲಿ ಏನು ನೋ ಪ್ರಾಬ್ಲಮ್. ಸೊ ನಿಮ್ಮ ಇಷ್ಟ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಎ ಸಿ ಬ್ಲೋವರ್ ಅಂದರೆ ಎ ಸಿ ಫ್ಯಾನ್ ಅಂತ ಬರುತ್ತೆ. ಒಳಗಡೆ ಒಂದು ಫ್ಯಾನ್ ಬರುತ್ತೆ, ಈಚೆ ಒಂದು ಫ್ಯಾನ್ ಬರುತ್ತೆ. ಅದು ಎ ಸಿ ವರ್ಕ್ ಆಗಲಿಕ್ಕೆ ಮತ್ತು ಇಂಜಿನ್ದು ಕೂಲ್ ಮಾಡೋಕ್ಕೆ ಈಚೆ ಒಂದು ಫ್ಯಾನ್ ಇರುತ್ತೆ. ಸೊ ಆ ಫ್ಯಾನ್ದಲ್ಲ, ಒಳಗಡೆ ನಿಮಗೆ ಏರ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಬ್ಲೋವರ್ ಅಂತ ಒಂದು ಫ್ಯಾನ್ ಚಿಕ್ಕದಾಗಿ ಇರುತ್ತೆ ಇಷ್ಟಪ್ಪ. ಸೊ ಆ ಫ್ಯಾನ್ ಏನಾದರೂ ವರ್ಕ್ ಆಗಿಲ್ಲ ಅಂದ್ರೂ, ಸೊ ಗಾಳಿ ಬರೋ ಗಾಳಿ ಗಾಳಿ ಬರೋದು ಅಥವಾ ಕಡಿಮೆ ಗಾಳಿ ಬರೋದು, ಇಲ್ಲ ಗಾಳಿ ಬರದೇ ಇರೋದು, ಅದು ಪ್ರಾಬ್ಲಮ್ ಆಗುತ್ತೆ. ಬ್ಲೋವರ್ ಯಾಕಪ್ಪ ಹೋಯ್ತು ಅಂತಂದರೆ, ನೀವು ಯಾವಾಗ ಎ ಸಿ ಫಿಲ್ಟ್ರನ್ನ ಚೇಂಜ್ ಮಾಡಲ್ವ, ಆವಾಗ ಎ ಸಿ ಫಿಲ್ಟ್ರಲ್ಲಿರೋ ಗಾಳಿನ ಬ್ಲೋವರ್ ಎಳೆಯೋಕ್ಕೆ ಟ್ರೈ ಮಾಡುತ್ತೆ. ಸೊ ಬ್ಲೋವರು ಇದು ಮಾಡಿದಾಗ ಎ ಸಿ ಫಿಲ್ಟ್ರ್ ಗಾಳಿನ ಅಲ್ಲೇ ಎಳ್ಕೊಂಡು ಗಾಳಿನ ಫಿಲ್ಟ್ರ್ ಮಾಡಿ ಕಳಿಸ್ತಾ ಇರುತ್ತೆ. ಸೊ ಎ ಸಿ ಫಿಲ್ಟ್ರ್ ಫುಲ್ ಬ್ಲಾಕ್ ಆದಮೇಲೆ ಏನಾಗುತ್ತೆ, ಬ್ಲೋವರಲ್ಲಿ ಗಾಳಿ ಆ ಡಸ್ಟ್ ಎಲ್ಲ ಕುತ್ಕೊಳ್ಳೋಕೆ ಹೋಗ್ತಾ ಇರುತ್ತೆ. ಸೊ ಅದು ನಿಮಗೆ 5-6 ವರ್ಷ ಗಾಳಿ ತೊಗೊಂಡು 5-6 ವರ್ಷ 6-7 ವರ್ಷ ಆದ ತಕ್ಷಣ ನಿಮಗೆ ಗಾಳಿ ಡಸ್ಟ್ ಎಲ್ಲ ಅದ್ರ ಮೇಲೆ ಬ್ಲೋವರ್ ಮೇಲೆ ಲೈಟಾಗಿ ಕೂತ್ಕೊಂಡು, ಸೊ ಬ್ಲೋವರ್ ಏನಾಗುತ್ತೆ ಅದ್ರ ಮೇಲೆಲ್ಲ ಧೂಳು, ಅಥವಾ ಅದು ಎಲೆಕ್ಟ್ರಿಕಲ್ ಪಾರ್ಟ್. ಸೊ ಈ ಎಲೆಕ್ಟ್ರಿಕಲ್ ಯಾವುದೇ ಪಾರ್ಟ್ ಮೇಲೆ ಧೂಳು ಬಿದ್ದರೆ ಅದು ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದ್ರ ಮೇಲೆ ಯಾವಾಗ ಧೂಳು ಸ್ಟೋರ್ ಆಗ್ತಾ ಇದೆ ಅಂದರೆ ಡಸ್ಟ್ ಪೌಡ್ರು ಅದೆಲ್ಲ ಸ್ಟೋರ್ ಆಗ್ತಾ ಹೋಗುತ್ತೋ, ಅಲ್ಲಿ ಮೋಟ್ರ್ ಜಾಮ್ ಆಗೋ ಚಾನ್ಸಸ್ ಇರುತ್ತೆ. ಮೋಟ್ರ್ ಜಾಮ್ ಆದರೆ ಬ್ಲೋವರ್ ಕೂಡ ವರ್ಕ್ ಆಗೋಲ್ಲ. ಸೊ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮಗೆ ಮುಂದೆ ಬರೋ ಎಲ್ಲ ವೀಡಿಯೋಗಳು ಅಥವಾ ಹಿಂದೆ ಇರೋ ವೀಡಿಯೋಗಳು ಅಥವಾ ನನ್ನ ಹಳೆ ವೀಡಿಯೋಗಳೆಲ್ಲ ನೀವು ನೋಡ್ಬೋದು. ನೋಡಿದ್ರೆ ನಿಮಗೆ ಕಾರ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ.